ಧರ್ಮ ಬಾಂಧವರಿಗೆಲ್ಲ ಸಪ್ರೇಮ ವಂದನೆಗಳು. ನಾನು ಬ್ರಾಂಕಿಲಾ ಮದನ್. ಈ ಸಮಿತಿಗೆ ಅಂದರೆ ವಿಶ್ವ ಶಾಂತಿ ಯುವ ಸೇನಾ ಸಮಿತಿ ರಿಜಿಸ್ಟ್ರಾರ್ಗೆ ಆಜೀವ ಸದಸ್ಯರಾಗಿರುವುದು ನನ್ನ ಸೌಭಾಗ್ಯ ಎಂದು ಭಾವಿಸುತ್ತೇನೆ. ವಿಶ್ವ ದಾಖಲೆಯಾದ ಈ ಸಮವಸರಣದ ಸಮಾರಂಭ ಸುಮಾರು 25 ಊರುಗಳಲ್ಲಿ ಆಯೋಜಿಸಲಾಗಿದೆ. ಯುವ ಜನತೆಯನ್ನು ಸಮೀಕರಿಸಿಕೊಂಡು ಅವರ ಶಕ್ತಿ, ಭಕ್ತಿ, ಯುಕ್ತಿಗಳ ಉಪಯೋಗ ಪಡೆಯಲಿದ್ದೇವೆ. ಬೆಂಗಳೂರಿನಲ್ಲಿ ಸಮವಸರಣ ರಚನೆಯಾಗುವುದರಿಂದ ಶ್ರಾವಕ ಬಾಂಧವರ ತನು, ಮನ, ಧನದ ಸೇವೆಯನ್ನ ನಿರೀಕ್ಷಿಸುತ್ತಿದ್ದೇವೆ. ಬಿಂದು, ಇದರ ಬಗ್ಗೆ ಏನಾದರೂ ಕೇಳುವುದಿದ್ದರೆ ಇದೆಲ್ಲ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು. ಹಾಗೆ ಈ ಕಾರ್ಯಕ್ರಮ ಯಾವಾಗ ಎಲ್ಲಿ ನಡೆಯುತ್ತೆ ಅಂತ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದಾ ಮೇಡಮ್? ದಿನಾಂಕ 31 ಜನವರಿ 2026 ಹಾಗೂ 1 ಫೆಬ್ರವರಿ 2026ರಂದು ಈ ಕಾರ್ಯಕ್ರಮ ನಭೂತೋ ನಭವಿಷ್ಯತಿ ಎನ್ನುವಂತೆ ನಡೆಯಲಿದೆ. ಸ್ಥಳ ಶ್ರೀ ರವಿಶಂಕರ್ ಗುರೂಜಿ ಆಶ್ರಮದ ವೇದ ವಿಜ್ಞಾನ ಮಹಾವಿದ್ಯಾಪೀಠ ಶಾಲೆಯ ಕ್ರೀಡಾಂಗಣ, ಕನಕಪುರ ರಸ್ತೆ, ಸೌತ್ ಬ್ಯಾಂಗ್ಳೂರ್ ಎನ್ನಬಹುದು. ಹಾಗೆ ಯಾರ ಮಾರ್ಗದರ್ಶನ ಈ ಒಂದು ಕಾರ್ಯಕ್ರಮನ ಶುಭಾರಂಭ ಮಾಡುವಂತ ಗಣ್ಯರ ಬಗ್ಗೆ ಏನಾದ್ರು ತಿಳಿಸೋದಾದ್ರೆ? ಪರಮ ಪೂಜ್ಯ 108 ಆಚಾರ್ಯ ಶ್ರೀ ಪುಣ್ಯಸಾಗರ ಮುನಿ ಮಹಾರಾಜರ ಮಾರ್ಗದರ್ಶನದೊಂದಿಗೆ ಹಾಗೂ ನಾಡಿನ ಸಮಸ್ತ ಸ್ವಸ್ತಿ ಶ್ರೀ ಭಟ್ಟಾರಕ ಮಹಾ ಸ್ವಾಮೀಜಿಗಳ ಆಶೀರ್ವಾದಗಳೊಂದಿಗೆ ಈ ಕಾರ್ಯಕ್ರಮ ನಡೆಯಲಿದೆ. ಇಷ್ಟೇ ಅಲ್ಲ, ಶ್ರೀ ಡಿ ಸುರೇಂದ್ರ ಕುಮಾರ್, ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಇವರುಗಳು ಮಹಾಪೋಷಕರು. ಇವರ ಉಪಸ್ಥಿತಿಯಲ್ಲಿ ಈ ಕಾರ್ಯ ನಡೆಯಲಿದೆ. ಇಂತ ಒಂದು ಒಳ್ಳೆ ಬೃಹತ್ ಕಾರ್ಯಕ್ರಮದಲ್ಲಿ ನಾನ್ ತಿಳ್ಕೊಬೇಕಾಗಿರೋದು ಮೇನ್ ಅಂತ ಅಂದ್ರೆ ಇವಾಗ ಪೂಜಾ ವಿವರಗಳ ಬಗ್ಗೆ. ಪೂಜೆ ಹೇಗ್ ನಡೆಯುತ್ತೆ ಅದ್ರ ಬಗ್ಗೆ ಏನಾದ್ರು ತಿಳಿಸೋದಾದ್ರೆ? ಮುಂಜಾನೆ 9 ಗಂಟೆಯಿಂದ ಬೆಂಗಳೂರು ಹಾಗೂ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ನಡೆಯಲಿರುವ ಶ್ರೀ ಜಿನ ಸಹಸ್ರಾಷ್ಟ ನಾಮಾರ್ಚನೆ ಬೃಹತ್ ಸಮವಸರಣ ರಚನೆಯ ಕಾರ್ಯಕ್ರಮಗಳ ಪೂಜಾ ವಿವರಗಳು ಹೀಗಿದೆ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಪ್ರಾತಃ ಕಾಲ ಸೂರ್ಯೋದಯದ ತರುವಾಯ ಭೂಶುದ್ಧಿ ಕ್ರಿಯೆ, ಅಭಿಷೇಕ ಹಾಗೂ ನಿತ್ಯ ಪೂಜಾ ವಿಧಿಗಳು ನಡೆಯುತ್ತವೆ. ನಂತರ ಜಿನ ಸಹಸ್ರ ನಾಮಾರ್ಚನೆಯ ಪೂರ್ವ ಸಿದ್ಧತೆ, ಆ ನಂತರ ಏಕಕಾಲದಲ್ಲಿ ನಡೆಯುವ ವಿಶ್ವ ದಾಖಲೆಯ ಜಿನ ಸಹಸ್ರ ನಾಮಾರ್ಚನೆ ಪೂಜೆ ಪ್ರಾರಂಭವಾಗುತ್ತದೆ. ನಂತರ ಮಧ್ಯಾಹ್ನ 1:30ಕ್ಕೆ ಶುಚಿಯಾದ ರುಚಿಯಾದ ಜೈನ ಭೋಜನದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಈ ಧರ್ಮಾಸ್ಥರಿಗೆ ವಿಶೇಷವಾಗಿ ಸೂಚನೆಗಳೇನಾದ್ರೂ ಕೊಡೋದಾದ್ರೆ? ಆಸಕ್ತ ಶ್ರಾವಕ ಬಾಂಧವರು ಮಡಿ ವಸ್ತ್ರದಲ್ಲಿರೋ ಭಾಗವಹಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಹಾಗೂ ಪೂಜಾರ್ಥಿಗಳು ಕಡ್ಡಾಯವಾಗಿ ಶ್ವೇತ ವಸ್ತ್ರ ಅಂದರೆ ಬಿಳಿ ಉಡುಪನ್ನು ಧರಿಸಿ 8:30 ಒಳಗಾಗಿ ಹಾಜರಿರಬೇಕು. ಆನಂತರ ಪೂಜಾ ದ್ರವ್ಯಗಳನ್ನು ಹಾಗೂ ಶುದ್ಧ ಲವಂಗದೊಂದಿಗೆ ಬರತಕ್ಕದ್ದು ಎಂದು ಆದೇಶ ಕೊಡಲಾಗಿದೆ. ಸಮಾರೋಪ ಸಮಾರಂಭ 1ನೇ ತಾರೀಕು ಫೆಬ್ರವರಿ ನಡೆಯುತ್ತೆ ಅಂತ ಗೊತ್ತು. ಸೊ ಅದ್ರ ಬಗ್ಗೆ ಆ ವಿವರಗಳ ಬಗ್ಗೆ ವಿವರ ಏನಾದ್ರು ತಿಳಿಸೋದಾದ್ರೆ? ಬೆಳಗ್ಗೆ 9 ರಿಂದ 10:30 ಜಿನಭಕ್ತಿ ಸಿಂಚನ, ನಾಡಿನ ಖ್ಯಾತ ಗಾಯಕ ಗಾಯಕಿಯರು ಹಾಗೂ ವಾದ್ಯ ವೃಂದದೊಂದಿಗೆ ಈ ಭಕ್ತಿ ಸಿಂಚನ ಏರ್ಪಡಿಸಲಾಗಿದೆ. 10:45ಗೆ ಶ್ರೀ ಜಿನ ಸಹಸ್ರ ನಾಮಾರ್ಚನೆ ಮಹಾಪೂಜೆಯ ಭವ್ಯ ಸಮಾರಂಭ. 12 ಗಂಟೆಯಿಂದ ಸನ್ಮಾನ ಕಾರ್ಯಕ್ರಮ. 22 ಸೆಪ್ಟೆಂಬರ್ 2024 ಮೂಡಬಿದಿರೆಯಲ್ಲಿ ನಡೆದ ಶ್ರೀ ಆದಿನಾಥ ವೈಭವ ಜಿನ ಸಹಸ್ರನಾಮ ಸ್ತುತಿ, ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಾಯಕ ಹಾಗೂ ಗಾಯಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ನಂತರ ಕಾರ್ಯಕ್ರಮದ ಸಮಾರಂಭದ ನಂತರ ಮತ್ತೆ ಭೋಜನದ ವ್ಯವಸ್ಥೆ ಮಾಡಲಾಗಿದೆ. ಈ ಬೃಹತ್ ಕಾರ್ಯಕ್ರಮಕ್ಕೆ ಹಗಲು ರಾತ್ರಿ ಎಲ್ಲ ಶ್ರಮಿಸ್ತಾ ಇರ್ತಾರೆ, ಅವ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ? ಖಂಡಿತ ಇದನ್ನ ಮರೆಯೋ ಹಾಗೆ ಇಲ್ಲ. ನವೀನ್ ಜಾಂಬ್ಳೆ, ಧೀರಜ್, ಚರಣ್, ಅಮಿತ್ ಅವರು ಪರಿಶ್ರಮ ಬಹಳವಾಗಿ ನಡೀತಾ ಇದೆ. ಹಾಗೂ ಇದಕ್ಕೆ ಹಣದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಆಫ್ಲೈನ್ ನೋಂದಾಯಿಸಿಕೊಳ್ಳಲು ನಮ್ಮ ಸಂಪರ್ಕಿಸಬೇಕು.
108 ದಂಪತಿಗಳಿಗೆ ಸುವರ್ಣಾವಕಾಶವನ್ನು ಕೊಡಲಾಗಿದೆ. ಅಂದ್ರೆ ಅವರು 21,000 ರೂಗಳನ್ನ ಕಟ್ಟಿರ್ಬೇಕು, ಅವರು ಪೂಜೆಯಲ್ಲಿ ಭಾಗವಹಿಸಬೇಕು. ನಂತರ 5,001 ರು ಆಜೀವ ಸದಸ್ಯತ್ವ ಎಂದು ನಿಗದಿಪಡಿಸಲಾಗಿದೆ. ಇವರುಗಳು ಇಬ್ಬರು ಪೂಜೆಯಲ್ಲಿ ಭಾಗವಹಿಸಬೇಕು. ಆ ನಂತರ 1,251 ವಾರ್ಷಿಕ ಚಂದ ಆಗಿದೆ. ಅದರಲ್ಲಿಯೂ ಸಹ ಒಬ್ಬರು ಪೂಜೆಗೆ ಕುಳಿತುಕೊಳ್ಳಲು ಅರ್ಹರಾಗಿದೆ. ನಂತರ 1,008 ರು ಪೂಜಾ ಶುಲ್ಕವನ್ನು ಸಹ ನಿಗದಿಪಡಿಸಿದೆ. ಈ ರೀತಿಯಾಗಿ ಹಣವನ್ನು ಸಂಗ್ರಹಿಸಿ ಸದುಪಯೋಗ ಮಾಡಲು ಹೊರಟಿದೆ. ಇದರ ಜೊತೆ ಸ್ಕ್ಯಾನರ್ ಸಹ ಕಳಿಸಲಾಗುತ್ತೆ. ತಾವು ಯಶಸ್ವಿಯಾಗಿ ಜೈನ ಧರ್ಮದ ಬಗ್ಗೆ ವಿಶ್ವದಾದ್ಯಂತ ಹರಡಲು ತಮ್ಮಗಳ ಸಹಕಾರ ಅನಿವಾರ್ಯ ಎಂದು ಹೇಳುತ್ತಾ ಈ ವಿಡಿಯೋವನ್ನು ತಮ್ಮ ಮಡಿಲಿಗೆ ತಲುಪಿಸುತ್ತಿದ್ದೇವೆ. ಇತಿ ತಮ್ಮ ರಾಮ್ಲೀಲಾ ಮಾತಾ. ವಂದನೆಗಳು ಮೇಡಮ್. ಸಹ ಧನ್ಯವಾದ.